ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಸಿ ಬಿಸಿ ಭೋಜನ. ಇವತ್ತಿನ ಸ್ಪೆಷಲ್ ಬಂದು ಎಗ್ ರೈಸ್ ನಾನು 2-3 ಥರ ಮಾಡ್ತೀನಿ. ಲಾಸ್ಟ್ ಟೈಮ್ ಕೂಡ ಪೆಪ್ಪರ್ ರೈಸ್ಗೆ ಎಗ್ ಹಾಕಿದ್ದೆ, ಚೆನ್ನಾಗಿತ್ತು. ಅದು ಒಂಥರ ಎಗ್ ರೈಸ್ ಥರನೇ ಇತ್ತು. ಸೊ ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ ಎಗ್ ರೈಸ್ನ. ಇದರ ರೆಸಿಪಿನ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಎಗ್ ರೈಸ್ಗೆ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಸೊ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ನಾನು ಆ್ಯಕ್ಚುಲಿ ಇವತ್ತು ಬಂದು ನಾನು ಒಬ್ಬಳಿಗೆ ಮಾಡ್ಕೊತಾ ಇರೋದು. ಹಾಗಾಗಿ ನಾನು ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ದಪ್ಪದ ಒಂದು ಈರುಳ್ಳಿನ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಪಿಂಕಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣ್ಸಿನ್ಕಾಯಿನೂ ಅಷ್ಟೇ 4-5 ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಲ್ಲ, ಜಸ್ಟ್ ಹಾಗೆ ಕುಟ್ಟಿ ಹಾಕ್ಕೊಂಡೆ. ಅಂದರೆ ಒಬ್ಬಳಿಗೆ ಅಲ್ವಾ, ಪೇಸ್ಟ್ ಮಾಡಿದರೆ ಸುಮ್ಮನೆ ಅದನ್ನು 3-4 ದಿನ ಯೂಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲೇ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಈಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಮತ್ತು ಇನ್ನು ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಇದು ಮೊಟ್ಟೆನ ಸಪ್ರೇಟ್ ಹುರ್ಕೋಬೇಕು ಆ ಥರ ಎಲ್ಲ ಏನಿಲ್ಲ, ಈ ರೀತಿಯೇ ಮಾಡ್ಬೋದು. ಈರುಳ್ಳಿ ಎಲ್ಲ ಫ್ರೈ ಆದ ತಕ್ಷಣ ಅದೆಲ್ಲ ಸ್ವಲ್ಪ ಸೈಡಿಗೆ ಜರುಗಿಸ್ಬೇಕು. ಅದಕ್ಕೇ 2 ಮೊಟ್ಟೆ ಹೊಡೆದಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ನಾನು ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಮಸಾಲೆಗಳು ಏನೇನಿರುತ್ತೆ ಅದೆಲ್ಲ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬರೀ ಪೆಪ್ಪರ್ ಹಾಕ್ಕೊಂಡ್ರೆ ಆಗುತ್ತೆ. ನಾನಿಲ್ಲಿ ಮೊಟ್ಟೆಗೆ ಬರೀ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಈಗ ನಾನು ಇದನ್ನು ಇನ್ನೊಂದ್ಸಲ ಕ್ಲೀನಾಗಿ ಚೆನ್ನಾಗಿ ಕೈ ಆಡಿಸ್ಕೊಂಡು, ಅದೆಲ್ಲ ಪೀಸ್ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿದಾಗ. ಸೊ ಈರುಳ್ಳಿ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಐ ಫ್ಲೇಮ್ ಮಾಡಿ ಸ್ವಲ್ಪ ಹುರ್ಕೋಬೇಕು ಅದನ್ನು, ಮೊಟ್ಟೆನ ಸ್ವಲ್ಪ ಬ್ರೌನಿಷ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು. ಅದೆಲ್ಲ ಸ್ವಲ್ಪ ಬ್ರೌನಿಷ್ ಆದಮೇಲೆ ಈಗ ನಾನು ಇದಕ್ಕೆ ರೈಸ್ ಹಾಕ್ಕೊತಾ ಇದ್ದೀನಿ. ರೈಸ್ ಎಲ್ಲ ಸೇರಿಸ್ಕೊಂಡು ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ನೆಕ್ಸ್ಟ್ ಗರಂ ಮಸಾಲ ಪೌಡರು. ಆ್ಯಕ್ಚುಲಿ ನಾನು ಗರಂ ಮಸಾಲ ಮಟನ್ ಮಸಾಲ 2 ಮಿಕ್ಸ್ ಮಾಡಿ ಮಡಿಕೊಂಡಿರ್ತೀನಿ. ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಧನಿಯಾ ಪೌಡರು. ಇದೆಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೈ ಫ್ಲೇಮ್ನಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಮಸಾಲೆದೆಲ್ಲ ಘಾಟ್ ಹೋಗಬೇಕು, ಹಾಗಾಗಿ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡಬೇಕು. ಅದು ಬೆಂದಾಗ ಹೊಗೆ ಬರ್ತಾ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಆಗ ಆ ಥರ ಬಿಸಿ ತಿನ್ನೋದಕ್ಕೆ. ಸೊ ಈಗ ಅದನ್ನು ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿನ ತಿಳಿಸ್ಕೊಡ್ತಾ ಇರ್ತೀನಿ. ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಸ್ಪೆಷಲ್ ಎಗ್ ರೈಸ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಬಿಸಿ ಆಗಬೇಕು. ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ಎಗ್ ರೈಸ್ ತುಂಬಾ ಇಷ್ಟ. ಲಾಸ್ಟ್ ಟೈಮ್ ಪೆಪ್ಪರ್ ರೈಸ್ಗೆ ಎಗ್ ಹಾಕಿದ್ದೆ, ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಈಗ ನಮ್ಮ ಎಗ್ ರೈಸ್ ರೆಡಿಯಾಗಿದೆ. ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ.
ಮುಂದಿನ ವೀಡಿಯೋನಲ್ಲಿ ಹೊಸ ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.